ಸ್ವಾಗತ. ನಾನು ನಿಮ್ಮ ಸುಚಿತ್ರ. ಇಂದು ನಾವು ಕೇಳಲಿರುವ ಕತೆ ಒಂದು ಪೌರಾಣಿಕತೆಯ, ದೇವಿಯ ಶಕ್ತಿಯ, ನಂಬಿಕೆಯ ಮತ್ತು ಅದ್ಭುತದ ಕತೆ. ಹಾಸನ ನಗರದ ಹೃದಯದಲ್ಲಿ ನಗು ಮೂಡಿಸಿರುವ ತಾಯಿ ಹಾಸನಾಂಬೆ. ಕರ್ನಾಟಕದ ಹಾಸನ ಜಿಲ್ಲೆಯ ಮಧ್ಯದಲ್ಲಿ ಇರುವ ಹಾಸನಾಂಬೆಯ ದೇವಾಲಯ. ಇದು ಹೊಯ್ಸಳರ ಕಾಲದ ಸ್ಮಾರಕ. ಇದು 12ನೇ ಶತಮಾನದ ನಿರ್ಮಿತಿ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಈ ದೇವಾಲಯದ ಕಲ್ಲುಗಳು, ಅದರ ಕತ್ತಲಾದ ಒಳಮಂಟಪ, ಪ್ರತಿಯೊಂದು ಗೋಡೆಯು ಒಂದೊಂದು ಕತೆ ಹೇಳುತ್ತದೆ. ಹಾಸನ ಎಂಬ ಪದದ ಅರ್ಥ ಸ್ಮಿತ ಅಂದರೆ ನಗು. ಆ ನಗುವಿನ ತಾಯಿ ಜನರ ಜೀವನದಲ್ಲಿ ಆಶಾದೀಪ ಹಚ್ಚುವ ಶಕ್ತಿ. ಅವಳೇ ಹಾಸನಾಂಬೆ. ಹಾಸನಾಂಬೆ ದೇವಿ ಸಪ್ತಮಾತೃಕೆಗಳಲ್ಲಿ ಒಬ್ಬಳು, ಅಂದರೆ 7 ತಾಯಿಯರಲ್ಲಿ ಒಬ್ಬಳು. ಅವರು ಇಲ್ಲಿ ನೆಲೆಸಿದ್ದಾರೆಂದು ಪುರಾಣಗಳು ಹೇಳುತ್ತವೆ. ಈ ದೇವಾಲಯದ ಒಂದು ವಿಶಿಷ್ಟತೆ ಏನೆಂದರೆ, ಇದು ವರ್ಷದಲ್ಲಿ ಕೇವಲ ಒಂದು ಬಾರಿ ಮಾತ್ರ ತೆರೆದುಕೊಳ್ಳುತ್ತದೆ. ಉಳಿದ 358 ದಿನಗಳು ದೇವಾಲಯ ಮುಚ್ಚಿರುತ್ತದೆ. ಬಾಗಿಲು ಮುಚ್ಚುವ ಮುನ್ನ ಪೂಜಾರಿಗಳು ದೀಪ ಹಚ್ಚುತ್ತಾರೆ. ಹೂಗಳು, ನೈವೇದ್ಯ, ಅಕ್ಕಿ, ತುಪ್ಪ ಎಲ್ಲವನ್ನು ದೇವಿಯ ಮುಂದೆ ಇಡುತ್ತಾರೆ. ಮತ್ತೆ ಬಾಗಿಲನ್ನು ಮುಚ್ಚಿ ದೇವಿಯನ್ನು ನಿಶಬ್ದತೆಯೊಳಗೆ ಬಿಟ್ಟು ಬಿಡುತ್ತಾರೆ. ಆದರೆ ಅದ್ಭುತವೆಂದರೆ ಏನು ಗೊತ್ತಾ? 1 ವರ್ಷವಾದರೂ ಆ ದೀಪ ನಂದುವುದಿಲ್ಲ, ಹೂಗಳು ಬಾಡುವುದಿಲ್ಲ, ನೈವೇದ್ಯ ಹಾಳಾಗುವುದಿಲ್ಲ. ಭಕ್ತರು ಹೇಳುತ್ತಾರೆ, ಇದು ದೇವಿಯ ಜೀವಂತ ಶಕ್ತಿ, ಅವಳ ತೇಜಸ್ಸಿನ ಸಾಕ್ಷಿ. ಹಾಸನಾಂಬೆ ದೇವಿಯ ಕುರಿತು ಅನೇಕ ಪುರಾಣಗಳು ಹರಿದಾಡುತ್ತಿವೆ. ಒಂದೊಂದು ಕತೆ, ಒಂದೊಂದು ನಂಬಿಕೆ, ಆದರೆ ಎಲ್ಲವೂ ದೇವಿಯ ದಯೆಯ ಸುತ್ತಲೇ ನಿಂತಿವೆ. ಒಂದು ಪ್ರಸಿದ್ಧ ಕಥೆಯ ಪ್ರಕಾರ, ಒಮ್ಮೆ ದೇವಿಯ ಸೊಸೆ ತನ್ನ ಮಾವನನ್ನು ಅವಮಾನಿಸಿದಳು. ದೇವಿಯು ತಾಳಲಾರದೆ ಆಕೆಯನ್ನು ಕಲ್ಲಿನ ರೂಪಕ್ಕೆ ಪರಿವರ್ತಿಸಿದಳು. ಆ ಕಲ್ಲನ್ನು ಸೊಸೆ ಕಲ್ಲು ಎಂದು ಕರೆಯುತ್ತಾರೆ. ಜನರ ನಂಬಿಕೆ ಪ್ರಕಾರ ಪ್ರತಿ ವರ್ಷ ಆ ಕಲ್ಲು ಸ್ವಲ್ಪ ಸ್ವಲ್ಪವಾಗಿ ದೇವಿಯ ಕಡೆ ಚಲಿಸುತ್ತದೆ. ಆ ಕಲ್ಲು ದೇವಿಯನ್ನು ಮುಟ್ಟುವ ದಿನ ಕಲಿಯುಗ ಅಂತ್ಯವಾಗುತ್ತದೆ ಎಂದು ಹೇಳುತ್ತಾರೆ. ಇನ್ನೊಂದು ಪುರಾಣ ಹೇಳುತ್ತದೆ, ಸಪ್ತಮಾತೃಕೆಗಳು ತಮ್ಮ ತಮ್ಮ ಸ್ಥಳಗಳಲ್ಲಿ ನೆಲೆಸಿದಾಗ ಒಬ್ಬಳು ಮಾತ್ರ ಹಾಸನದಲ್ಲಿ ಉಳಿದುಕೊಂಡಳು. ಅವಳೇ ಹಾಸನಾಂಬೆ. ಆಕೆ ತನ್ನ ಭಕ್ತರನ್ನು ಸದಾಕಾಲ ಕಾಪಾಡುತ್ತಾಳೆ ಎಂದು ನಂಬಿಕೆ. ಪ್ರತಿ ದೀಪಾವಳಿಯಲ್ಲೂ ಹಾಸನ ನಗರವೇ ಒಂದು ಉತ್ಸವವಾಗುತ್ತದೆ. ಲಕ್ಷಾಂತರ ಜನರು ದೇವಿಯ ಒಂದು ನೋಟಕ್ಕಾಗಿ ಬರುತ್ತಾರೆ. ಹಾಸನದ ರಸ್ತೆಗಳು ಭಕ್ತರ ಹೂಮಾಲೆಯಂತೆ ಕಂಗೊಳಿಸುತ್ತವೆ. ಪ್ರೇಕ್ಷಕರೇ, ಹಾಸನಾಂಬೆ ದೇವಿ ವರ್ಷದಲ್ಲಿ ಕೇವಲ 1 ವಾರ ಮಾತ್ರ ಕಾಣಿಸಿಕೊಂಡರೂ ಅವಳು ನಮ್ಮ ಹೃದಯದಲ್ಲಿ ಪ್ರತಿದಿನ ಜೀವಂತವಾಗಿದ್ದಾಳೆ. ಅವಳ ನಗು ನಮ್ಮ ನಂಬಿಕೆಯ ಬೆಳಕು, ಅವಳ ಮೌನ ನಮ್ಮ ಶಾಂತಿಯ ಸಂಗೀತ. ಹಾಸನಾಂಬೆ ಕೇವಲ ದೇವತೆಯಲ್ಲ, ಅವಳು ತಾಯಿ, ಹಾಸನದ ಹೃದಯದ ತಾಯಿ. ನಾವು ಎಲ್ಲರೂ ಅವಳ ಕೃಪೆಯಲ್ಲಿ ಇರೋಣ ಎಂದು ನಾನು ನಿಮ್ಮ ಸುಚಿತ್ರ ಪ್ರಾರ್ಥಿಸುತ್ತೇನೆ. ಹೀಗೆ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಗಾಗಿ ನೋಡ್ತಾ ಇರಿ VTV ಬಳ್ಳಾರಿ. ನಮಸ್ಕಾರ.